ಸಿಗೋದಕ್ಕೆ ಅವ್ರು ತುಂಬಾ ಅದೃಷ್ಟ ಮಾಡ್ಬೇಕು. ನಾನು ಅವಾಗ್ಲೇನೋ ಅದನ್ನ ಹೇಳ್ದೆ ನೋಡಿ, ಅದಕ್ಕೆ ಮದ್ವೆನೇ ಮಾಡ್ಕೊಂಡ್ಬಿಟ್ರು ಅವ್ರು. ಯಾರಿಗೂ ಗೊತ್ತಿಲ್ದಂಗೆ ಸ್ವಲ್ಪ ಫ್ಲರ್ಟ್ ಮಾಡ್ತಾರೆ, ಹಂಗಾಗಿ ಫುಲ್ ವೈಟ್ ಅಂಡ್ ವೈಟ್ ಹಾಕಬೇಕಂತೆ. ಅದಕ್ಕೆ ಇದು ಕಾಲೇಜಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ. ಬ್ಲೌಸ್ ಮತ್ತೆ ಸೀರೆ ಅಲ್ದು ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಎಕ್ಸಾಮ್ ಇದೆ, ಇವತ್ತು ನೈಟಿಂದ ಓದ್ಕೋಬೇಕು. ಮೇಡಮ್ ಅವ್ರು ಹೇಳಿದ್ದಾರೆ ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಇನ್ನೊಂದು 30 ಮಿನಿಟ್ಸ್ ಆದ್ರೆ ಗುಡ್ ಆಫ್ಟರ್ನೂನ್. ನಮ್ಮ ಗಾರ್ಡನ್ ತೋರಿಸ್ಬೇಡ, ತೋರ್ಸೋ ಪರಿಸ್ಥಿತಿ ಇಲ್ಲ. ಅದು ಇನ್ನೊಂದೆರಡು ಮಳೆ ಬಂದರೆ ನಮ್ಮನ್ನ ಮುಚ್ಚಿಕತ್ತದಷ್ಟೇ. ಫೋನ್ ಮಾಡಿದ್ದೇನೆ ಗಾರ್ಡನ್ ಕ್ಲೀನ್ ಮಾಡೋರಿಗೆ, ಅವರು ಊರಿಗೆ ಹೋಗ್ಬಿದ್ದಾರಂತೆ, ನಾಳೆ ಬರ್ತಾರಂತೆ. ಯಾಕೆ ಮಾಡಿಸ್ಬಿಟ್ಟೆ ಬಿಡು. ಯಾಕೆ ಒಟ್ಟಿಗೆ ನಿನ್ನ ಬರ್ಡಲ್ಲಿ ಇಲ್ಲೆಲ್ಲ ಪೆಂಡಲ್ ಹಾಕ್ತೀವಲ್ಲ. ಯಾಕೆ ಬಾ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಹೇಳಿರ್ತೀನಿ ಆಡಿಯನ್ಸ್ಗೆ, ಏನಾದ್ರು ಇವರು ನಾನ್ ಮಾಡ್ಸಿರೋ ತರನೇ ಮಾಡ್ಸೋದು, ನಾನ್ ಮಾಡ್ಸಿರೋ ತರನೇ ಎಲ್ಲ ಮಾಡಿದ್ರೆ ಆ ವಿಡಿಯೋನ ನೋಡ್ಬೇಡಿ. ಇಲ್ಲ ಗೈಸ್, ಸೇಮ್ ಇಲ್ಲೆಲ್ಲ ಲೈಟಿಂಗ್ ಮಾಡ್ಸಿರ್ತಾರೆ. ಏನು ನೋಡ್ತೀರಾ? ರೆಡ್ ಕಲರ್ ಹಾರ್ಟ್, ಒಂದು ಏನೋ ರೆಡ್ ಕಲರ್ ಮ್ಯಾಟ್, ಆಮೇಲೆ ಇನ್ನೇನೇನು ಪಟಾಕಿ ಬ್ಯಾಕ್ ಸೈಡ್. ಎಲ್ಲಿ ನೋಡ್ಕೊ ವಿಡಿಯೋ ಮಾಡ್ತಾವ, ಹಂಗೇನೆ ಯಾವಾಗ್ಲೂ ಅಲ್ಲಿ ನೋಡ್ತಾವ, ಇಲ್ಲಿ ವಿಡಿಯೋ ಮಾಡ್ತಾವನೆ. ಗುಡ್ ಮಾರ್ನಿಂಗ್. ನಿಮ್ಮ ಹೇರ್ ಸ್ಟೈಲ್ನ ಸ್ವಲ್ಪ ಬೇಗ ಚೇಂಜ್ ಮಾಡಿ. ಸ್ಟಾರ್ಟಿಂಗ್ ಇಷ್ಟ ಆಯಿತು ಗೈಸ್ ನನಗೆ, ಈಗಂತೂ ಅಷ್ಟು ಇಷ್ಟ ಆಗಿಲ್ಲ. ಅದಿನ್ನೂ ಬೆಳೆಯಕ್ಕೆ ಟೈಮ್ ಬೇಕು. ಹೋಗಿ ಮಾಡಿಸ್ಬಿಡ್ತಾವನಲ್ಲ ಅಷ್ಟರಲ್ಲೇ. ಇಲ್ಲಿ ಲಕ್ಕಿ ಗುಂಡ, ಓಹೋ ಹೋ 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 ಹೋ, ಲಕ್ಕಿ ಚಂಪು ಆಟಾಡ್ತಾ ಇದ್ದಾರೆ. ಚಂಪು ಆಟಾಡ್ಸಿದ್ಕೆ ಅವ್ನ ಮೇಲೆ ಹೋಗಿರೋದು. ಕೈ ನೋಡಿ ಹೆಂಗೆ ಕೊಡ್ತಾವನೆ. ಬಾ ಲಕ್ಕಿ ಬಾ. ಬಾಲ ಬಾಲ ಅಲ್ಲಾಡ್ತೈತೆ ಕರೀದು. ಲಕ್ಕಿ ಸೀಬಿಕಾಯಿ ನೋಡಿ ಇನ್ನೂ ದಪ್ಪ ಆಗುತ್ತೆ, ಅಷ್ಟರಲ್ಲಿ ಎಲ್ಲ ಪಕ್ಷಿಗಳು ಬಂದು ತಿನ್ಕತ್ತದೆ. ಸೊ ಇವಾಗ ಇದಕ್ಕೆ ಪೇಪರ್ ಕಟ್ಟಬೇಕು, ಕವರ್ ಕಟ್ಟಬೇಕು. ಇನ್ನೂ ಇಷ್ಟು ದಪ್ಪ ಆಗುತ್ತೆ ಗೈಸ್, ಸಖತ್ತಾಗಿರುತ್ತೆ. ಇದನ್ನೆಲ್ಲ ಕಿತ್ಕೊಂಡು ಒಣಗಿಸಿ ಒಣಮೆಣಸಿಕಾಯಿ ಮಾಡಬೇಕು. ಇಲ್ಲಿಂದ ತಂದಿತ್ತಾನೆ ಮನೂನಲ್ಲಿಂದ, ಪದ್ಮಾಂಟಿ ಮನೆಯಿಂದ ತಂದಿದ್ದು. ಬಿಸಿಲಲ್ಲಿ ತುಂಬ ಹೊತ್ತಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಟ್ಯಾನ್ ಆಗುತ್ತೆ, ಇಲ್ಲಾಂತಂದರೆ ಸನ್ ಸ್ಪಾಟ್ಸ್ ಆಗುತ್ತೆ. ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ನೀಟಾಗಿ ಇರೋದಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಸನ್ಸ್ಕ್ರೀನ್ ಟು ಅಚೀವ್ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್. ನನ್ನ ಹತ್ರ ಒಂದಿದೆ ಪ್ರಾಡಕ್ಟು, ತೋರಿಸ್ತೀನಿ ಬನ್ನಿ. ಸೊ ಐ ಆಮ್ ಇಂಟ್ರಡ್ಯೂಸಿಂಗ್ ಹಿಮಾಲಯ ಸನ್ ಪ್ರೊಟೆಕ್ಟ್ ಪ್ಲಸ್ ಆ್ಯಂಡ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಇದು ಫಸ್ಟ್ ಸನ್ಸ್ಕ್ರೀನ್ ಐ ಹ್ಯಾವ್ ಸೀನ್ ವಿತ್ 90% ನ್ಯಾಚುರಲ್ ಒರಿಜಿನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಡೆಲಿವರ್ಸ್ ಟ್ರೂ SPF 50 PA++++. ಅಷ್ಟೇ ಅಲ್ಲ, ಅಲ್ಟ್ರಾ ಲೈಟ್ ಪ್ರೊಟೆಕ್ಷನ್ ಫ್ರಮ್ ದ ಸನ್ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಇರೋದಿಲ್ಲ. ಸೇಫ್ ಆ್ಯಂಡ್ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಪ್ರಾಡಕ್ಟು. ಹಾಗೆ ಸ್ವೆಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಕೂಡ. ಸನ್ ಸ್ಪಾಟ್ಸ್ ಇಂದ, ಸನ್ ಡ್ಯಾಮೇಜ್ ಇಂದ, ಇಲ್ಲ ಅಂತ ಅಂದರೆ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಕೊಡೋಕ್ಕೆ ಈ ಒಂದು ಪ್ರಾಡಕ್ಟು ತುಂಬಾ ಹೆಲ್ಪ್ ಆಗುತ್ತೆ. ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಫ್ರಮ್ ಸೋ ಮೆನಿ ಡೇಸ್. ಸೊ ಇದನ್ನು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನನ್ನ ಸ್ಕಿನ್ ಮೇಲೆ ಇದು ಬ್ಲೆಂಡ್ ಆಗ್ತಾಯಿದೆ ಅಂತ. ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಬಿಡ್ತಾ ಇಲ್ಲ ಈ ಒಂದು ಪ್ರಾಡಕ್ಟು. ಅಮೆಝಾನ್, ನೈಕಾ, ಮಿಂತ್ರಾ ಹಾಗೂ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಇರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಶಾಪ್ ಮಾಡಿ. ಇಲ್ಲ ಇಲ್ಲ ಹಾಗೇನಿಲ್ಲ. ಇವಾಗ ಆಕ್ಚುಲಿ ನಿಶಾ ಬಗ್ಗೆ ಮಾತಾಡ್ತಿದೀವಿ ಅಂಡ್ ಇವತ್ತು ನಿಶಾ ಚಾನಲ್ ನ ಒಂದ್ ಸ್ವಲ್ಪ ಹೊತ್ತು ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ, ನೀವು ಹೆಂಗೆ ನಿಶಾನ ನೋಡ್ತೀರಾ ಆನ್ಲೈನ್ ಒಳಗಿಲ್ಲ, ಅವಳು ತುಂಬಾ ಅಂದ್ರೆ ತುಂಬಾ ಸೈಲೆಂಟ್, ಒಂಥರ ಸಾಫ್ಟ್ ನೇಚರ್, ಅಷ್ಟು ಜಾಸ್ತಿ ಎಲ್ಲ ಮಾತಾಡಲ್ಲ. ಸ್ವಲ್ಪ ಬೆರಿಬೇಕು ಅವಳು. ನನ್ನ ಬಗ್ಗೆ ಮೊದಲು ತುಂಬಾ ಒಳ್ಳೆ ಹುಡುಗಿ ಆಯ್ತಾ, ಇಂಥ ಹುಡುಗಿ ಸಿಗೋದಕ್ಕೆ ಅವ್ರು ತುಂಬಾ ಅದೃಷ್ಟ ಮಾಡ್ಬೇಕು. ನಾನು ಅವಾಗ್ಲೇನೋ ಅದನ್ನ ಹೇಳ್ದೆ ನೋಡಿ, ಅದಕ್ಕೆ ಮದ್ವೆನೇ ಮಾಡ್ಕೊಂಡ್ಬಿಟ್ರು ಅವ್ರು, ಅದೇ ಗ್ಯಾರಂಟಿಲಿ. ಧನುಶ್ರೀ ಅವ್ರು ಬಂದಿದ್ದಾರೆ ನಮ್ಮ ಮೈಸೂರಿಗೆ, ಅವರ ಜೊತೆ ಭರತ್ ಅವರು ಕೂಡ ಬಂದಿದ್ದಾರೆ. ಹಾಯ್ ಹಾಯ್ ಹಾಯ್. ಭರತ್ ಅವ್ರು ಮಾತಾಡ್ತಾರೆ, ಆದ್ರೆ ಇವಾಗ ಮಾತಾಡ್ತಾ ಇಲ್ಲ. ಮಾತಾಡಿ, ಇವಾಗ ಮಾತಾಡ್ಬೇಕು. ನಾನ್ ಮಾತಾಡಿಸ್ತೀನಿ ಅವ್ರನ್ನ. ಮಾತಾಡ್ಸಿ, ಏನಾದ್ರು ಹೇಳಿ. ಅಲ್ಲ, ನಾವು 3 ಜನ ಜೋಡಿ ಆಗಿದೀವಲ್ಲ, ಅಟ್ಲೀಸ್ಟ್ ಅವರಿಬ್ರು ಜೋಡಿಗಳ ಅಂತ ಇಬ್ರು ಸೈಲೆಂಟ್ ಆಗಿದ್ದಾರೆ. ನಮ್ಮ ಅಣ್ಣ ಯಾವಾಗ್ಲೂ ಹಾಗೆ. ಸೊ ಇವಾಗ ಮೈಸೂರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಮಧು ಯಾವ್ಯಾವ ಜಾಗಕ್ಕೆ ಹೋಗ್ತಾಳೆ ಅಂತ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಧನುಶ್ರೀ ಅಲ್ಲ. ಫುಡ್ ನ ಟ್ರೈ ಮಾಡಿಸ್ತಾ ಇದೀವಿ ನಮಗೆ. ನಾನು ಅದು ನನ್ನ ಚಾನಲ್ ಬರುತ್ತೆ ನೋಡಿ, ಸಬ್ಸ್ಕ್ರೈಬ್ ಟು ಬೋತ್ ಆಫ್ ಚಾನಲ್ಸ್. ನಮ್ಮ 3 ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಎಸ್ ನೆಕ್ಸ್ಟು ನಮ್ಮ ಫೇವ್ರೆಟ್ ಜ್ಯೂಸ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಮ್ಯಾಂಗೋ ತಗೋತಾಳೆ. ನಮ್ಮ ನಿಶಂಗ್ ಮ್ಯಾಂಗೋ ಇಷ್ಟ. ಆ್ಯಕ್ಚುಲಿ ನಾವಿಲ್ಲಿ ಅವ್ರ ಅಣ್ಣ ಇಷ್ಟ ಜ್ಯೂಸ್ ಮಾಡಿ ಕೊಡೋದೆ. ಗುರಾಯಿಸ್ತವನೆ. ಸೊ ನಾವಿಲ್ಲಿ ಮೈಸೂರು ಪಾಕ್ ತಗೊಳಕ್ ಬಂದಿದ್ದೀವಿ. ನಾನು ಅನ್ಕೊಂಡಿದ್ದೆ ಇವ್ರಿಗೆಲ್ಲ ಫ್ರೀಯಾಗೆ ಸಿಗುತ್ತೆ ಮ್ಯಾಂಗೋ ಎಲ್ಲ ಅಂತ ಅಂದ್ಬಿಟ್ಟು ಇವಾಗ ತಗೋತಿರೋ ನೋಡ್ಬೋದು. ಬೇಡ 2 kg ಬೇಡ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡೋಕ್ಕೆ ಫುಲ್ ಲೋಟಸ್ ಹೂವು ಎಲೆ ಹೂವು ಎಲ್ಲೂ ಹೂವು ಎಲ್ಲ ಫುಲ್ ಶಾಪಿಂಗ್. ಇಲ್ಲಿ 120 ರೂಪಾಯಿ. ನಂಗೆ ಬಾ. ನೀನು ತಗೊಂಡಿರೋ ಮ್ಯಾಂಗೋ ಎಷ್ಟು? 180. 50 ರೂಪಾಯಿ ಜಾಸ್ತಿ ಕೊಟ್ಟಿದ್ಯಾ. ಶರ್ಬತ್ತು ಮತ್ತೆ ಮಜ್ಜಿಗೆ ಕುಡಿತೀರಾ? ಒಂದು ತಗೋ ಸಾಕು ಮಜ್ಜಿಗೆ. ಲಸ್ಸಿ ಒಂದು ಸರ್ ಲಸ್ಸಿ ಅಂತ ಲಸ್ಸಿನ ಮಜ್ಜಿಗೆನಾ? ಲಸ್ಸಿನ ಮಜ್ಜಿಗೆ ಸರ್. ಲಸ್ಸಿ ಬೇಡ. ಇವರು ರೀಲ್ಸ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಒಳಗಡೆ ಆಗಿದೆ. ಸೊ ಇಲ್ಲೊಂದ್ಸಲ ಅದು ವೈಬ್ ಕ್ಯಾಚ್ ಆಗಿದೆ ಫಸ್ಟ್ ಟೈಮ್ ನನ್ನ ವಿಷಯದಲ್ಲಿ ಪಟ್ಟಣ ಬೊಣ್ಣ ನಿಲ್ಲಿಸಲಿಲ್ಲ ಅವಾಗ್ನ. ಇಲ್ಲ ಕಣ, ಈಗ ಸ್ಟಾರ್ಟ್ ಮಾಡಿದ್ದು. 3, 2, 1 ಗೋ. ನೀವು ಕೊಂಡು ಕೊಡ್ತೀರಾ ಅನ್ಕೊಂಡೆ. ನೀವೇ ಕೊಡ್ತೀರಿ. ಟೇಕ್ ನಂಬರ್ 501. ಲಕ್ಕಿಗೆ ಹೆವಿ ಹೊಟ್ಟೆ ಹಸ್ಬಿಟ್ಟೈತೆ ಗೈಸ್. ಮಿಯೋ ಅಂದು ಹಾಲು ಹಾಕೋ ತನಕ ಬಿಟ್ಟಿಲ್ಲ. ಹಾಕಿದ್ದೀನಿ. ಅವನ ಜೊತೆ ನನಗೂ ಹೊಟ್ಟೆ ಹಸ್ತಿದೆ. ಅದಕ್ಕೆ ಒಂದು ಕಲ್ಲಂಗಡಿ ತಿನ್ಕೊಂಡು ಹೋಗ್ತಾ ಇದ್ದೀನಿ ಓದೋಕ್ಕೆ. ಸ್ವಲ್ಪ ಓದೋದು, ಸ್ವಲ್ಪ ಹಂಗೆ ಬಂದು ಒಂದು ರೌಂಡ್ ಹಾಕೋದು, ಅದನ್ನೇ ಮಾಡ್ತಾ ಇದ್ದೀನಿ. ಓಡ್ತಾ ಇದ್ದಾರೆ ಧನಶ್ರೀ ಹಾಗೂ ಭರತ್ ಅವರು. ಹೇಗನ್ನಿಸ್ತು ನಮ್ಮ ಮನೆ? ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೈಸ್. ಐ ಫೆಲ್ಟ್ ವೆರಿ ಹ್ಯಾಪಿ. ಒಂದೊಂದು ಊಟಕ್ಕೆ ಕಮ್ಮಿ ಆಗಲಿಲ್ಲ ನಮಗೆ, ಹಂಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಡೇ. ಅಂದರೆ ನಾವು ಇಷ್ಟು ಯಾವಾಗಲೂ ಏನೋ ಇಂಡಿವಿಜುವಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ನೈಸ್. ಸಿಕ್ಕಿದ್ರು ಏನೋ ಒಂದು 1/2 hour 1 hour, ಅದರಲ್ಲೂ ಏನು ಮಾತಾಡಿದ್ದು ಕಡಿಮೆ. ಇವಾಗ ಪ್ರಾಪರ್ ಆಗಿ ಸಿಕ್ಕಿದ್ದೀವಿ. ಮದುವೆ ದಿನ ನಾವು ಅಷ್ಟೆಲ್ಲಿ ಮಾತಾಡ್ಸೋಕ್ಕಾಗಲ್ಲ. ಏನಾದರೂ ಹೇಳಿ. ನಿಖಿಲ್ ಬ್ರೋ ಮಾಡಿ ಚೆನ್ನಾಗಿತ್ತು. ನನಗೆ ಗೈಸ್ ಇವತ್ತು ಗೊತ್ತಾಯ್ತು ನಿಖಿಲ್ ಯಾಕೆ, ಅಂದರೆ ಮಧು ಯಾಕೆ ನಿಖಿಲಿಗೆ ಬಿದ್ದಿದ್ದು ಅಂತ. ಕುಕ್ಕಿಂಗ್ ಫಸ್ಟ್ ಮಾಡ್ತಿರ್ಲಿಲ್ಲ ಅವ್ರು ಆ್ಯಕ್ಚುಲಿ, ಈಗಲೇ ಸ್ವಲ್ಪ ಕುಕ್ಕಿಂಗ್ ಒಂದು ಯಾರಿಗೂ ಗೊತ್ತಿಲ್ಲದಂಗೆ ಸ್ವಲ್ಪ ಫ್ಲರ್ಟ್ ಮಾಡ್ತಾರೆ. ಹಂಗಾಗಿ ಫ್ಲರ್ಟ್ಸ್. ನನ್ಗೇನಂತ ಹೇಳ್ಬಿಡಿ. ಮಧು ಜೊತೆ ತುಂಬಾ ಚೆನ್ನಾಗಿ ಫ್ಲರ್ಟ್ ಮಾಡ್ತಾರೆ. ಏನೋ ಆಗ್ಲಿ ಏನೋ ಒಂದು ಡೈಲಾಗ್ ಹೇಳಿದ್ರು, ನೀನೇ ದೊಡ್ಡ ವರದಕ್ಷಿಣೆ ನನಗೆ ಅಂತ. ಫೇಸ್ ತರ್ಸಿದ್ರೆ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡಿ ಬೇಗ. ಇವಾಗ ಎಲ್ಲಿಗೆ? ಈಗ ಮನೆ. ಓಕೆ, ಸಿಗುವ ಮತ್ತೆ ಇನ್ಯಾವಾಗ? ಮೈಸೂರು ಬಂದಾಗ ಬನ್ನಿ ನಮ್ಮ ಮನೆಗೆ. ನೀವು ಆಲ್ಸೋ ಕಮ್ ಟು ಹೋಮ್. ಓಕೆ ಶೋರ್ ಬ್ರೋ, ನೀವು ಬರ್ತಾರೆ. ಓಕೆನಾ? ಬಾಯ್. ಇವಾಗ ಎಷ್ಟು ಜನ ಕಮೆಂಟ್ ಹಾಕಿದ್ರು ಗೊತ್ತಲ್ಲ ನಿಮ್ಮ ವಿಡಿಯೋದಲ್ಲಿ, A to Z ಫುಡ್ ಚಾಲೆಂಜ್ ಮಾಡಿ, A to Z ಫುಡ್ ಚಾಲೆಂಜ್ ಮಾಡಿ ಅಂತ. ನಿಶಾ ಜೊತೆ ಎಲ್ಲಿ ಮಾಡಿದೆ? ದೊಡ್ಡಬರ್ತದೆ ಎಲ್ಲಿ ಮಾಡಿದೆ? ಸುಮ್ಮನೆ ಏನೋ ಚಾಲೆಂಜ್ ಮಾಡಿರೋದು. A to Z ಫುಡ್ ಚಾಲೆಂಜ್ ಮಾಡ್ಬೇಕಂತ ರೆಡಿಯಾಗಿರೋ. ಓಕೆ, ಮುಸ್ತಫಾ ನೀಟಾಗಿ ಹೇಳ್ಕೊಡ. ಬೆಂಡ್ಗೆ ಪೋಸಸ್ನ ಹೇಳ್ಕೊಡ್ತಾವಳ. ಹಂಗೆ ನಿಂತ್ಕೊ, ಹಿಂಗೆ ನಿಂತ್ಕೊ ಅಂತವಳೆ. ಹೇಳ್ಕೊಡು. ನೀನು ನಿಂತ್ಕೊಳ್ಳ. ನಾನು ಏನು ಇವಳು ಮಾತ್ರ 1,000 1,000 ಕೊಟ್ಟಿಲ್ವೇನೆ ನಾನು. ಅವಳೇ ಹೇಳಿದ್ದು. ಗೈಸ್
ನೆಕ್ಸ್ಟ್ ಡೇ ನಮ್ಮ ಸ್ವಾತಿ ಅವ್ರು ಬಂದಿದ್ದಾರೆ, ಅವರ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ. ಸೊ ಅವರ ಡಿಗ್ರಿ ಲೈಫ್ ಮುಕ್ತಾಯವಾಗುತ್ತಿದೆ. ಎಕ್ಸಾಮ್ ಯಾವಾಗಿಂದ? 20. ತೋರ್ಸೋಣ ಅವಳನ್ನ, ಕಾಣಿಸ್ತಾ ಇದೆ ಫುಲ್. ತೋರಿಸ್ತೀನಿ ಕೊಡಿ. ಮೇಕಓವರ್ ಮಧುಗೌಡ. ನಮ್ಮ ಸ್ವಾತಿ ಅವ್ರು ಹಿಂಗೆ ಕಾಣಿಸ್ತಿದ್ದಾರೆ. ಆಕ್ಚುಲಿ ಅದ್ರ ಬ್ಲೌಸ್ ಬೇರೆ, ಫುಲ್ ವೈಟ್ ಅಂಡ್ ವೈಟೇ ಹಾಕಬೇಕಂತೆ. ಅದಕ್ಕೆ ಇದು ಕಾಲೇಜಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ. ಬ್ಲೌಸು ಮತ್ತೆ ಸೀರೆ ಎಲ್ದು ಒಂದೇ ಕಲರ್ ಇರ್ಬೇಕಂತೆ. ಅದಕ್ಕೆ ವೈಟೇ ಇಳ್ಸಾಕತ್ತವಳೆ. ಯಾಕ ಅದನ್ನಾರ ಚೇಂಜ್ ಮಾಡು ಅಂತ. ಕರ್ಲ್ ನಾನು ಗೈಸ್ ತಿರುಗಿ ಎಲ್ಲ ಹೊಂಟೋಗೈತೆ. ಇವಾಗ ಅಕ್ಕಂಗೆ ಪೋಸ್ ಹೇಳ್ಕೊಟ್ಟೆ ಫೋಟೋ ತಕ್ಕೊಡ್ಬೇಕು. ಸರ್ ಅಷ್ಟೇ, ಚೆನ್ನಾಗಿ ಕಾಣಿಸ್ತಾವಳೆ. ನಮ್ಮ ಮನೇಲಿ ನೋಡಿ ಗೈಸ್, ಕಲ್ಲಂಗಡಿ ಹೆಂಗೆ ಕೊಯ್ದಿಟ್ಟಿರ್ತಾರೆ ಹಿಂಗೆ ಹಂಗೆ. ಚಾಂಪಿ ಗೈಸ್, ಕಾಟ ನಂಗೆ ತಡಿಯಕ್ಕೆ ಆಯ್ತಾ ಇಲ್ಲ ಗೈಸ್. ಕಾಟ ಕೊಟ್ಟಿಡ್ತವಳೆ. ಏನಾಯ್ತು ಈಗ? ನೋಡ್ತಾ ಇದ್ದೀನಿ. ನಿಮ್ಮ ಮುಖ ತೋರಿಸಿ. ಇಲ್ಲ ಏನು ಗೊತ್ತಾಯ್ತಲ್ಲ, ಅಷ್ಟು ಡಿಫ್ರೆನ್ಸು. ಸೊ ಅಷ್ಟೇ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎಲ್ಲ ಟಾಕೀಸ್. ಹುಚ್ಚಿ ಥರ ಕಾಣಿಸ್ತಿದ್ದೀನಿ. ಎಲ್ಲ ಟಾಕೀಸ್ ಮದನ್ಗಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ಗಡ ಯೂಟ್ಯೂಬ್ ಚಾನಲ್. ಆಮೇಲೆ ಅಷ್ಟೇ, ಬೈ. ಸಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ.